ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರ ಪ್ರತಿಭಟನೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ ಕೃಷ್ಣರಾಜಪೇಟೆ ತಾಲೂಕಿನ ಪಿಂಚಣಿ ನೌಕರರು. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರ ನ್ಯಾಯಬದ್ಧವಾದ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಲತಾಯಿ ಧೋರಣೆಗಳನ್ನು ಆಚರಿಸುತ್ತಿದೆ ಎಂದು ಕೃಷ್ಣರಾಜಪೇಟೆ ತಾಲೂಕು ನಿವೃತ್ತ ಸರ್ಕಾರಿ ಪಿಂಚಣಿ ನೌಕರರು ಆರೋಪಿಸಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ಕೃಷ್ಣರಾಜಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರು ಸಂವಿಧಾನಬದ್ಧವಾಗಿ ಹಾಗೂ ನ್ಯಾಯಸಮ್ಮತವಾಗಿ ನಿವೃತ್ತ ಸರ್ಕಾರಿ ಪಿಂಚಣಿ ನೌಕರರಿಗೆ ಸೇರಬೇಕಾದ ಡಿಎ ಮತ್ತಿತರ ಸರ್ಕಾರಿ ಸೌಲಭ್ಯಗಳನ್ನು ನೀಡಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಾರತಮ್ಯ ನೀತಿಯನ್ನ ಅನುಸರಿಸುತ್ತಿದೆ. ನಿವೃತ್ತ ಪಿಂಚಣಿ ನೌಕರರಿಗೆ ತೊಂದರೆ ನೀಡಲು ಮುಂದಾಗಿದೆ. ಕೇಂದ್ರ ಸರ್ಕಾರವು ನಿವೃತ್ತ ಪಿಂಚಣಿ ನೌಕರರಿಗೆ ಮರಣ ಶಾಸನವಾಗಿರುವ ಬಿಲ್ ಅನ್ನು ಮಂಡಿಸಲು ಮುಂದಾದರೆ ರಾಜ್ಯದಲ್ಲಿ ಪ್ರಸ್ತುತ 4.5 ಲಕ್ಷಕ್ಕೂ ಹೆಚ್ಚು ನಿವೃತ್ತ ಪಿಂಚಣಿದಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ. ಆದ್ದರಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಾನವೀಯ ನೆಲಗಟ್ಟಿನಲ್ಲಿ ನಿವೃತ್ತ ಸರ್ಕಾರಿ ಪಿಂಚಣಿ ನೌಕರರ ಹಿತಕ್ಕೆ ಧಕ್ಕೆ ಬರದಂತೆ ಕೆಲಸ ಮಾಡಿ ನಿವೃತ್ತ ನೌಕರರ ಹಿತ ಕಾಯಲು ಮುಂದಾಗಬೇಕು ಎಂದು ತಾಲೂಕು ರಾಜ್ಯ ಸರ್ಕಾರಿ ಪಿಂಚಣಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ನಜೀರ್ ಅಹಮದ್ ಆಗ್ರಹಿಸಿ ತಹಸೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಅರ್ಪಿಸಿದರು. ಇನ್ನು ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರ ಮನವಿಯನ್ನ ಸ್ವೀಕರಿಸಿದ ತಹಸೀಲ್ದಾರ್ ಲೋಕೇಶ್ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಿವೃತ್ತ ಪಿಂಚಣಿ ನೌಕರರ ಮನವಿಯನ್ನ ಸಲ್ಲಿಸಿ ಕೈಗೊಳ್ಳುವಂತೆ ಮನವಿಯನ್ನ ಸಲ್ಲಿಸುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನಿವೃತ್ತ ಪಿಂಚಣಿದಾರರಾದ ವಸಂತಕುಮಾರ್ ಕೆಂಪೇಗೌಡ, ನರಸಿಂಹರಾಜೆ ಅರಸು, ಕೆಆರ್ ಬನ್ನಾರಿ, ಶಿವಲಿಂಗಪ್ಪ, ಸಿ ಕಾಳೇಗೌಡ, ಎಎಲ್ ನಂಜಪ್ಪ, ಎಲ್ಬಿ ಜವರೇಗೌಡ, ಬೊಮ್ಮೇಗೌಡ, ಪ್ರಕಾಶ್, ರಾಮಚಂದ್ರ, ಯೋಗೇಶ್, ಪರಶಿವಮೂರ್ತಿ, ಸ್ವಾಮಿ, ಶ್ರೀಕಂಠೇಗೌಡ ಸೇರಿದಂತೆ ನೂರಾರು ನಿವೃತ್ತ ಪಿಂಚಣಿದಾರರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ಟಿನ ಫೈನಾನ್ಷಿಯಲ್ ಕಂಡೀಷನ್ಸ್ ಅನ್ನು ತುಂಬ ಇದಾಗುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿರ್ತಕ್ಕಂಥ ಈ ಭಾರತ ದೇಶದ ಎಲ್ಲ ಸರ್ಕಾರಿ ನೌಕರರು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರು ತುಂಬ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ವರ್ಷದಲ್ಲಿ ಕೊಡ್ತಕ್ಕಂಥ ಈ ಡಿ ಎನ ಕೊಡದೇ ಇದ್ದರೆ ತುಂಬ ಜನಕ್ಕೆ ಭಾಳ ಅನ್ಯಾಯ ಆಗುತ್ತೆ. ಇದು ಸರ್ಕಾರ ಇದನ್ನು ಗಮನ ಹರಿಸಿ ಕೊಡಬೇಕು ಅಂತೇಳಿ ನಮ್ಮ ನೌಕರರ ಸಂಘದ ಪರವಾಗಿ ನಾವೆಲ್ಲರೂ ಇದನ್ನು ಪ್ರಾರ್ಥನೆ ಮಾಡ್ತೀವಿ. ಪ್ರಧಾನಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ಸಲ್ಲಿಸಿರೋದ್ರಲ್ಲಿ ಇಂಪಾರ್ಟೆಂಟ್ ಬೇಡಿಕೆಗಳು ಏನಿದೆ ಅದನ್ನು ನಾನು ಹೇಳ್ತೀನಿ. ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ವೇತನವನ್ನು ಪರಿಷ್ಕರಿಸಲು ಈಗಾಗಲೇ 8ನೇ ವೇತನ ಆಯೋಗವನ್ನು ರಚನೆ ಮಾಡಿದೆ. ಸದರಿ ಆಯೋಗವು ಕಾರ್ಯೋನ್ಮುಖವಾಗಿರುತ್ತದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ದಿನಾಂಕ 25/3/2025 ಲೋಕಸಭೆಯಲ್ಲಿ ಆರ್ಥಿಕ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಬಿಲ್ಲನ್ನು ಮಂಡಿಸುವಾಗ ದಿನಾಂಕ 1/4/2026ಕ್ಕೆ ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸಲು ಸಾಧ್ಯವಾಗುವುದಿಲ್ಲ ಎಂಬ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತಿದೆ. ಇದರಿಂದ ದಿನಾಂಕ 1/4/2026 ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ಸಂಕಷ್ಟಕ್ಕೊಳಗಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟವು ದಿನಾಂಕ 29/2025 ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಹೋರಾಟದ ಮೊದಲ ಹೆಜ್ಜೆಯಾಗಿ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಎಲ್ಲ ರಾಜ್ಯದ ನಿವೃತ್ತಿ ನೌಕರರು ತಮ್ಮಗಳ ಸಂಖ್ಯೆಯೊಂದಿಗೆ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಬೇಕೆಂದು ನಿರ್ಣಯಿಸಲಾಯಿತು. ಮೇಲ್ಕಂಡ ನಿರ್ಣಯದಂತೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಕಳುಹಿಸುವ ಮಾನವ ಮನವಿ ಪತ್ರವನ್ನು ಇದುವರೆಗೆ ನಡೆಸಲಾಗಿದೆ. ಅದರಂತೆ ಆಯಾ ಜಿಲ್ಲಾ ತಾಲೂಕು ಶಾಖೆಗಳ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಅಥವಾ ತಾಲೂಕು ತಹಸೀಲ್ದಾರ್ಗಳ ಮೂಲಕ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಕಳುಹಿಸಿಕೊಡಬೇಕೆಂದು ಕೋರುತ್ತೇವೆ. ಈ ಮೆಮೊರಾಂಡಮ್ ಏನು ಸಲ್ಲಿಸಿದರೆ ಇದನ್ನು ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಕಳಿಸಿಕೊಡೋ ವ್ಯವಸ್ಥೆ ಇವತ್ತೇ ಮಾಡ್ತೇವೆ. ವತಿಯಿಂದ ನಾವೊಂದು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಇದರ ಕಾರಣ ಏನು ಅಂತ ಅಂದರೆ,
2006ರಿಂದ ಈಚೆಗೆ ಯಾರು ಸರ್ಕಾರಿ ನೌಕರರಾಗಿರ್ತಾರೋ ಅವ್ರಿಗೆಲ್ಲ ಪೆನ್ಷನ್ ಇಲ್ಲ ಅಂತ ಒಂದು ಆದೇಶ ಆಗಿ ಅದು ನಡೀತಾ ಇದೆ. ಈಗ ಒಂದು ಆದೇಶ ಮಾಡಿ 1/4/2026 ಹಿಂದಕ್ಕೆ ಯಾರು ನಿವೃತ್ತ ನೌಕರು ಇದ್ದಾರೆ ಅವ್ರಿಗೆ ಮತ್ತು ಅವ್ರ ಕುಟುಂಬ ಇವರಿಗೆ ಪೆನ್ಷನ್ದಾರರಿಗೆ DA ಕೊಡಲ್ಲ, ಇನ್ನು ಮುಂದೆ ವೇತನ ಆಯೋಗ ಕೊಡಲ್ಲ. ಇಲ್ಲಿವರೆಗೆ 6 ವರ್ಷಕ್ಕೆ 5 ವರ್ಷಕ್ಕೊಂದ್ಸರಿ ವೇತನ ಆಯೋಗ ಇರ್ತಿತ್ತು, ವರ್ಷಕ್ಕೆ 2 DA ಕೊಡ್ತಾಯಿದ್ರು. DA ಕೊಡೋ ಉದ್ದೇಶ ಏನು? ನಾವು ಏನು ದಿನನಿತ್ಯ ಆಹಾರ, ಅಕ್ಕಿ, ರಾಗಿ, ಇದು ಎಣ್ಣೆ ಪದಾರ್ಥಗಳು ದಿನನಿತ್ಯದ ಬಳಕೆ ವಸ್ತುಗಳಿಗೆ ಅಂದ್ಬಿಟ್ಟು 6 ವರ್ಷಕ್ಕೆ 6 ಪದಾರ್ಥಗಳು ಇದಕ್ಕೆ DA ಕೊಡ್ತಾಯಿದ್ರು 6 ತಿಂಗಳಿಗೊಂದ್ಸರಿ. ಅಷ್ಟು ವರ್ಷದಿಂದ ಈಗ ಏನು ಸರ್ಕಾರಿ ನೌಕರಿದ್ದಾರೆ ಪ್ರಾರಂಭದಿಂದ ಬರ್ತಾಯಿತ್ತು. ಈಗ ಒಂದು ಆದೇಶನ ಮಾಡಿ ಇನ್ನು ಕೊಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಸಜ್ಜುಗೊಳಿಸಿದ್ದಾರೆ. ಈಗ ಪಾರ್ಲಿಮೆಂಟಲ್ಲಿ ಮಂಡಿಸ್ತೀವಿ ಅಂತ. ಅದು ಆದರೆ ನಮ್ಮ ಅಧ್ಯಕ್ಷರು 4 ಇದರಲ್ಲಿ 4.5 ಲಕ್ಷ ಜನಕ್ಕೆ ಕರ್ನಾಟಕ ರಾಜ್ಯದಾಗ್ತದೆ. ಇದು ಇಡೀ ದೇಶದಿಂದ ಆಗ್ತದೆ. ಇದು ಭಾಳ ಮಾರಕ ಇದು ಏನು ಅಂತಂದರೆ ಈ ಸರ್ಕಾರ ನಿವೃತ್ತ ನೌಕರಿಗೆ ವಿಷಯ ಕೊಟ್ಟರೆ ಎಷ್ಟು ಇದೋ ಈ ಆದೇಶ ಇದು ಮಾಡಿದ್ರೆ ಅಷ್ಟು ಕೂಡ ಅದಕ್ಕೆ ಸಮನಾದದ್ದು. ನಾವು ಅವರಿಗೆ ಪ್ರತಿಭಟನೆ ಮಾಡ್ತಾ ಇಲ್ಲ, ಈ ಥರ ಮಾಡಬೇಡಿ, ಬದಲಿಗೆ ಕೊಡ್ತಾ ಇದ್ದೀವಿ ಅಂತ ಮನವಿ ಒಂದು ಭಿನ್ನ ಒತ್ತಡಿನ ತಲುಪಿಸ್ತಾ ಇದ್ದೀವಿ. ಇದ್ರ ಜೊತೆಗೇನು ಈಗ ನಾವೀಗ ಎಲ್ಲ ಸರ್ಕಾರಿ ನೌಕರರಲ್ಲಿ ಡೆತ್ ಫಂಡ್ ಅವರಿಗೆ 15,000 20,000 ಕೊಡ್ತಾರೆ. ಜಾಸ್ತಿ ಇದು ಬೇಕಾಗಿರೋದೇ ತೀರಾ ಅಗತ್ಯ ನಮ್ಮ ನಿವೃತ್ತ ನೌಕರರಿಗೆ. ನಾವು ಯಾರಿಗೆ ನಾಮಿನಿ ಕೊಟ್ಟಿರ್ತೀವಿ, ಇದ್ರ ಜೊತೆಗೆ ಡೆತ್ ಆದಾಗ ಶವ ಸಂಸ್ಕಾರಕ್ಕೆ ನಮ್ಮಲ್ಲಿ ಗ್ರೂಪ್ ಡಿ ಇರೋದು ಅಧಿಕಾರಿಗಳಿಗೆಲ್ಲ ಇರ್ತಾರೆ. ಅದರಿಂದ ಎಲ್ಲರೂ ಕೂಡ 10,000ನ ಇದು ಕೊಡಬೇಕು ಅಂತ ನಾವು ಅದರಲ್ಲಿ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇರ್ತೇವೆ. ಇನ್ನೊಂದು ಸಂಧ್ಯಾ ಸಂಜೀವಿನಿ ಯಾಗ ಸರ್ಕಾರಿ ನೌಕರಿ ಇದ್ದಾಗ ರಿಯಂಬರ್ಸ್ಮೆಂಟ್ ಇರ್ತದೆ, ಸರ್ಕಾರದಿಂದ ನೋಡ್ಬಿಡ್ತಾರೆ. ಈಗ ಏನು ಮಾಡ್ತಾವ್ರೆ ನಮಗೆ, ಈಗ ನೋಡಿದ್ದೀರಿ ನೀವತ್ತು BP, ಶುಗರು, ಹಾರ್ಟು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಈಗ ವಯಸ್ಸಾದ್ಮೇಲೆ ನೋಡೋರು ಕಡಿಮೆ. ಈಗ ನಮಗೆ ಕಿರಣ ಇರಲಿ ಸರ್, ಸಂಧ್ಯಾ ಯೋಜನೆ ಸಾಮಾನ್ಯವಾಗಿ ನಿವೃತ್ತಿ ಆದಮೇಲೆ ಇಲ್ಲಿ ನೋಡ್ಕೊಂಡು ಮಾತಾಡಿ. ಅವರ ಬೆಲೆ ಸರ್ಕಾರಗಳಿಗೆ ಗೊತ್ತಿಲ್ಲ. ಮಾನ್ಯ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿಗಳು ದಿನಾಂಕ 25/3/2025 ಒಂದು ನಮ್ಮ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯ ಸರ್ಕಾರಿ ನಿವೃತ್ತ ನೌಕರರ ವಿರುದ್ಧವಾಗಿ ಒಂದು ಕಾನೂನನ್ನು ಬಿಲ್ಲನ್ನು ತಂದಿದ್ದಾರೆ. ಆ ಬಿಲ್ ಏನಾದರೂ ಬಂದರೆ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದ 4.5 ಲಕ್ಷ ನಿವೃತ್ತ ನೌಕರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಅನ್ಯಾಯವಾಗುತ್ತೆ. ಈ ಒಂದು ಇದರಲ್ಲಿ ಆ ಬಿಲ್ಲಿನ ಸಾರಾಂಶ ಏನು ಅಂತ ಹೇಳಿದ್ರೆ, ದಿನಾಂಕ 1/4/26 ಮುಂದಕ್ಕೆ ಯಾರು ನಿವೃತ್ತಿ ಆಗ್ತಾರೆ ಅವ್ರುಗಳಿಗೆ ಮಾತ್ರ ತುಟಿ ಭತ್ಯೆ, ವೇತನ ಹೆಚ್ಚಳ, 8ನೇ ವೇತನ ಆಯೋಗ ಇವೆಲ್ಲ ಅನ್ವಯಿಸ್ತದೆ ಅಂತ ಮಾಡಿದ್ದಾರೆ. 31/3/2026 ಒಳಗಡೆ ಯಾರು ನಿವೃತ್ತಿ ಆಗಿದ್ದಾರೋ, ನಮ್ಮನ್ನು ಸೇರಿಸಿ ಮುಂದೆ ಬರೋ ಮಾರ್ಚ್ಗೆ ಯಾರು ನಿವೃತ್ತಿ ಆಗ್ತಾರೋ ಅವ್ರುಗಳಿಗೆ ಯಾವುದೇ ಒಂದು ತುಟಿ ಭತ್ಯೆ, ವೇತನ ಪರಿಷ್ಕರಣೆ ಮಾಡಲು ಕಷ್ಟ ಸಾಧ್ಯ ಅನ್ನೋ ಒಂದು ಬಿಲ್ಲನ್ನು ತಂದಿದ್ದಾರೆ. ಆ ಒಂದು ನಿರ್ಣಯದ ವಿರುದ್ಧವಾಗಿ ಇವತ್ತು ಕೃಷ್ಣರಾಜಪೇಟೆ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಒಂದು ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸಂಘಕ್ಕೆ ಹಾಗೂ ರಾಜ್ಯ ಸಂಘಕ್ಕೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಇವತ್ತು ನಮ್ಮ ಸಂಘದ ಮೂಲಕ ಕೊಡ್ತಾ ಇದ್ದೇವೆ. ಈ ಒಂದು ಮನವಿಯಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ನಿರ್ಣಯವನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಸಮಸ್ತ ನಿವೃತ್ತ ನೌಕರ ಬಾಂಧವರ ಪರವಾಗಿ ಪ್ರಾರ್ಥಿಸಿ